Hello everyone, I am Santosh. Today we are going to discuss the very important topic in data structures, that is about applications of stack. Already ನಾವು stack ಅಂದ್ರೆ ಏನು and ಅದರ ಮೇಲೆ ಏನೇನು ಆಪರೇಷನ್ಸ್ ಮಾಡ್ತೀವಿ, ಆಮೇಲೆ ಸಿಂಪಲ್ ಅದರ ಮೇಲೆ ಕೋಡಿಂಗ್ ಹೇಗೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ. Let us see what are the applications of stack. Applications of stack ಅಂದ್ರೆ ಏನು, where exactly the stack is used, ಅದನ್ನ ನಾವು ಈಗ ತಿಳ್ಕೊಬೇಕಾಗಿದೆ. ಓಕೆ, and already you know that what is stack and when it is needed. A stack is needed when we want to store and manage the data in a way where the last item added must be processed first. ಅಂದ್ರೆ ಏನು, ಇಲ್ಲಿ LIFO ಸ್ಟ್ರಕ್ಚರ್ ಅನ್ನ ನಾವು ಯೂಸ್ ಮಾಡ್ಕೋತೀವಿ. ಅಂದ್ರೆ ಏನು, ಎಲ್ಲಿ ಲಾಸ್ಟ್ ಐಟಮ್ ಅನ್ನ ಆಡ್ ಮಾಡಿ ಅದನ್ನೇ ಲಾಸ್ಟ್ ಐಟಮ್ ಆಡ್ ಏನ್ ಮಾಡಿರ್ತೀವೋ ಅದನ್ನೇ ಫಸ್ಟ್ ಪ್ರೊಸೆಸ್ ಮಾಡೋರಿದ್ವಿ ಅಂದ್ರೆ ಅವಾಗ ನಾವು ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೋಬೇಕು. ಲೆಟ್ ಅಸ್ ಸಿ what are the applications of stack one by one. Okay, one of the major application of stack ಏನಂದ್ರೆ it can be used to reverse the things easily. Okay, to reverse things easily ಅಂದ್ರೆ ಏನು ಅಂದ್ರೆ, if we want to reverse the string, if we want to reverse the number, ಅವಾಗ ನಾವು ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ರಿವರ್ಸಿಂಗ್ ಎ ಸ್ಟ್ರಿಂಗ್ ಆರ್ ನಂಬರ್, ಅವಾಗ ಸ್ಟ್ಯಾಕ್ ಅನ್ನ ಯೂಸ್ ಮಾಡಿಕೊಂಡು ರಿವರ್ಸ್ ಮಾಡಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ನಾನೀಗ ಸ್ಟ್ರಿಂಗ್ ಕನ್ಸಿಡರ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ದ ಸ್ಟ್ರಿಂಗ್ ಕಾಲ್ಡ್ ಅಮಿತ್ ಅಂತ ನಾನು ಇಲ್ಲಿ ಬರಿತೀನಿ. ಓಕೆ, ಇಟ್ ಈಸ್ ಎ ಸ್ಟ್ರಿಂಗ್. ಇದನ್ನ ನನಗೆ ರಿವರ್ಸ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಐ ಕ್ಯಾನ್ ಯೂಸ್ ಸ್ಟ್ಯಾಕ್. ಹಂಗಂದ್ರೆ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ನೋಡೋಣ. ಓಕೆ, ಸ್ಟ್ಯಾಕ್ ಅನ್ನ ನೀವು ಹೇಗೆ ರಿಪ್ರೆಸೆಂಟ್ ಮಾಡಿರ್ತಿದ್ರಿ, ಒಂದು ಅರೇಯನ್ನ ಕನ್ಸಿಡರ್ ಮಾಡಿ ಅದರಲ್ಲಿ LIFO ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿದ್ರೆ ಆಯ್ತು. ಓಕೆ, 0 1 2 3 ದೀಸ್ ಆರ್ ದಿ ಇಂಡೆಕ್ಸಸ್ ಅಂಡ್ ಸ್ಟ್ಯಾಕ್ ಅಲ್ಲಿ ಟಾಪ್ ಇಂದನೇ ಡೇಟಾ ಇನ್ಸರ್ಟ್ ಆಗಬೇಕು, ಟಾಪ್ ಇಂದನೇ ಡೇಟಾ ಔಟ್ ಆಗಬೇಕು. ಓಕೆ, ಹಂಗಂದ್ರೆ ಈ ಅಮಿತ್ ಅನ್ನೋ ಸ್ಟ್ರಿಂಗ್ ಅನ್ನ ನಾನು ಒನ್ ಬೈ ಒನ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಫಸ್ಟ್ ಏನ್ ಇನ್ಸರ್ಟ್ ಆಗುತ್ತೆ, ಎ ಟಾಪ್ ಇಂದ ಇನ್ಸರ್ಟ್ ಮಾಡಿದ್ರೆ ವೇರ್ ಇಟ್ ಕಮ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಯಾವುದು ಎಂ, ನೆಕ್ಸ್ಟ್ ಯಾವುದು ಐ, ನೆಕ್ಸ್ಟ್ ಯಾವುದು ಟಿ. ಓಕೆ, ದಿಸ್ ಈಸ್ ದ ವೇ ವಿ ಆರ್ ಪುಷಿಂಗ್ ದ ಐಟಮ್ಸ್ ಇನ್ ಟು ದ ಸ್ಟ್ಯಾಕ್. ಈಗ ಪಾಪ್ ಮಾಡಬೇಕಾದ್ರೆ ಫಸ್ಟ್ ಯಾವ್ದು ಪಾಪ್ ಮಾಡ್ತೀವಿ ನಾವು, ಫಸ್ಟ್ ಟಾಪ್ ಅಲ್ಲಿ ಯಾವ್ದಿದೆನೋ ಅದನ್ನೇ ಪಾಪ್ ಮಾಡ್ತೀವಿ. ಹಂಗಂದ್ರೆ ಫಸ್ಟ್ ಕಮ್ಸ್ ಟಿ, ಆಮೇಲೆ ಐ, ಆಮೇಲೆ ಎಂ, ಆಮೇಲೆ ಎ. ವಾಟ್ ದಿಸ್ ಇಸ್ ದ ರಿವರ್ಸ್ ಆಫ್ ವಾಟ್ ಎವರ್ ವಿ ಹ್ಯಾವ್ ಪ್ರೊವೈಡೆಡ್. ಇಲ್ಲಿ ನಾವು ಸ್ಟ್ಯಾಕ್ ಅನ್ನ ಯೂಸ್ ಮಾಡಿಕೊಂಡು ಸ್ಟ್ರಿಂಗ್ ಅನ್ನ ರಿವರ್ಸ್ ಮಾಡಿದ್ವಿ. ಓಕೆ, ದಿಸ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಮತ್ತೆ ಸ್ಟ್ಯಾಕ್ ಅನ್ನ ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ನೋಡೋಣ. ಓಕೆ, ಟು ಟ್ರ್ಯಾಕ್ ಫಂಕ್ಷನ್ ಕಾಲ್ಸ್. ಫಾರ್ ಎಕ್ಸಾಂಪಲ್, ಸಮ್ ಸಿಚುವೇಶನ್ ಅಲ್ಲಿ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಕಾಲ್ ಆಗಿರುತ್ತೆ, ಅದರಲ್ಲಿ ಮತ್ತೊಂದು ಫಂಕ್ಷನ್ ಕಾಲ್ ಆಗಿರುತ್ತೆ. ಅವಾಗ ಏನ್ ಮಾಡ್ತೀವಿ, ಈ ಫಂಕ್ಷನ್ ಕಾಲ್ಸ್ ಗಳನ್ನೆಲ್ಲ ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಮಾಡಿ ರಿವರ್ಸ್ ಆರ್ಡರ್ ಅಲ್ಲಿ ರಿಸಾಲ್ವ್ ಮಾಡ್ತಾ ಹೋಗ್ತೀವಿ. ದಿಸ್ is where the stack is used to track function calls. Okay, when a function calls another function and that calls another function ಈ ತರ ಸಿಚುವೇಶನ್ ಇದ್ರೆ ಎಕ್ಸೆಟ್ರಾ, ಅವಾಗ ಆಲ್ ದೀಸ್ ಆರ್ ಸ್ಟೋರ್ಡ್ ಇನ್ ದಿ ಕಾಲ್ ಸ್ಟ್ಯಾಕ್. ಮೀನ್ಸ್ ಆಲ್ ಕಾಲ್ಸ್, ಫಂಕ್ಷನ್ ಕಾಲ್ಸ್ ಎಲ್ಲ ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಆಗ್ತವೆ ಅಂಡ್ ಒಂದೊಂದಾಗಿ ರಿಸಾಲ್ವ್ ಮಾಡಬಹುದು. ಆಲ್ ದೀಸ್ ಆರ್ ಸ್ಟೋರ್ಡ್ in the call stack.
in the call stack and resolved in reverse order and resolved in reverse order. ಇಲ್ಲಿಯೂ ಕೂಡ ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೋತಾರೆ. ಓಕೆ, ಲೆಟ್ ಅಸ್ ಸಿ ಸಮ್ ಮೋರ್ ಅಪ್ಲಿಕೇಶನ್ಸ್. Another application can be to manage expressions. To manage expressions ಅಂದ್ರೆ ಏನು? ನಾವು ಏನ್ ಮಾಡ್ತೀವಿ, ಪ್ರೋಗ್ರಾಮಿಂಗ್ ಫಾರ್ಮುಲಾಸ್ಗಳಿಗೆ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಆಪರೇಟರ್ಸ್ ಮತ್ತು ಆಪರೆಂಟ್ಸ್. ಅವುಗಳನ್ನ ಇವ್ಯಾಲ್ಯುಯೇಟ್ ಮಾಡಬೇಕಾದ್ರೆ ಅಥವಾ ಕನ್ವರ್ಟ್ ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ಗಳಲ್ಲಿ ಇನ್ಫಿಕ್ಸ್, ಪ್ರಿಫಿಕ್ಸ್, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಯೂಸ್ ಮಾಡ್ಕೋತೀವಿ. ಅವುಗಳನ್ನ ಕನ್ವರ್ಟ್ ಮಾಡಬೇಕಾದ್ರೆ ಕಂಪೈಲರ್ ಏನ್ ಯೂಸ್ ಮಾಡುತ್ತೆ, ಸ್ಟ್ಯಾಕ್ ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ಅವುಗಳು ಹೇಗೆ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಕ್ ನಾವು ಮಾಡ್ತೀವಿ ಅಂತ ಫರ್ದರ್ ವಿಡಿಯೋಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಲೈಕ್ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೈಕ್ ಕನ್ವರ್ಟಿಂಗ್ ಆರ್ ಇವ್ಯಾಲ್ಯುವೇಟಿಂಗ್ ಎಕ್ಸ್ಪ್ರೆಷನ್ಸ್. Evaluating expressions in compilers. ಎಕ್ಸ್ಪ್ರೆಷನ್ ಇವ್ಯಾಲ್ಯುಯೇಷನ್ ಮಾಡಬೇಕಾದ್ರೆ ಸ್ಟ್ಯಾಕ್ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದಿ ಎಕ್ಸ್ಪ್ರೆಷನ್ಸ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇದ್ದಿದ್ದು ಪೋಸ್ಟ್ ಫಿಕ್ಸ್ ಮಾಡುವಾಗ ಆರ್ ಪೋಸ್ಟ್ ಫಿಕ್ಸ್ ಇವ್ಯಾಲ್ಯುಯೇಷನ್ ಮಾಡುವಾಗಲೂ ಕೂಡ ಸ್ಟ್ಯಾಕ್ ನ ಯೂಸ್ ಮಾಡ್ಕೋಬಹುದು. ಅದು ಹೇಗಾಗುತ್ತೆ ಅಂತ ಫರ್ದರ್ ವಿಡಿಯೋಸ್ ಅಲ್ಲಿ ನಾವು ನೋಡೋಣ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಕ್ಯಾನ್ ಬಿ ಟು ಪರ್ಫಾರ್ಮ್ ಅಂಡು ಆಪರೇಷನ್ಸ್. ಟು ಪರ್ಫಾರ್ಮ್ ಅಂಡು ಆಪರೇಷನ್ಸ್ ಹಂಗಂದ್ರೆ ಏನು? ಅಂಡು ಆಪರೇಷನ್ ಅಂದ್ರೆ ಆಲ್ರೆಡಿ ವಾಟ್ ಎವರ್ ಯು ಹ್ಯಾವ್ ಪರ್ಫಾರ್ಮ್ಡ್ ಅದನ್ನ ಬ್ಯಾಕ್ ವಾಪಸ್ ಪಡ್ಕೋಬೇಕಾದ್ರೆ ಅವಾಗ ನೀವು ಏನ್ ಮಾಡ್ತೀರಿ, ಅಂಡು ಆಪರೇಷನ್ ಯೂಸ್ ಮಾಡ್ತೀರಿ. ಅಂಡು ಮೀನ್ಸ್ ಕಂಟ್ರೋಲ್ ಜೆಡ್ ಯೂಸ್ ಮಾಡ್ತಿರ್ತೀರಿ, ಲೈಕ್ ಇನ್ MS ವರ್ಡ್ ಅಥವಾ ನೋಟ್ ಪ್ಯಾಡ್ ಅಲ್ಲಿ ಏನೋ ಟೈಪ್ ಮಾಡ್ತಿರ್ತೀರಿ. ಅವಾಗ ಆಲ್ರೆಡಿ ನೀವು ಏನು ವರ್ಕ್ ಮಾಡಿರ್ತೀರೋ ಅದು ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ನೀವು ಮತ್ತೆ ವಾಪಸ್ ಪಡ್ಕೋಬೇಕಂದ್ರೆ ರೀಸೆಂಟ್ ಆಗಿ ಯಾವ್ದು ಸ್ಟೋರ್ ಆಗುತ್ತೆ ಅದನ್ನೇ ನಾವು ಪಡ್ಕೋಬೇಕಲ್ಲ. ದಟ್ ಈಸ್ ವಾಟ್ LIFO. ದೇರ್ ಕಮ್ಸ್ ದ ಯೂಸ್ ಆಫ್ ಸ್ಟ್ಯಾಕ್. ಅಲ್ಲಿ ಸ್ಟ್ಯಾಕ್ ಯೂಸ್ ಆಗುತ್ತೆ. ಓಕೆ, ಲೈಕ್ ಇನ್ MS ವರ್ಡ್ ಆರ್ ಸಮ್ ಅದರ್ ಆಪ್ಸ್, ಯಾವ್ದು ಬೇಕಾದ್ರೂ ಇರ್ಬೋದು, ನೋಟ್ ಪ್ಯಾಡ್ ಆರ್ ಎನಿ ಟೆಕ್ಸ್ಟ್ ಟೈಪಿಂಗ್ ನೀವು ಮಾಡಬೇಕಾದ್ರೆ ಇನ್ MS ವರ್ಡ್ ಪ್ರೆಸ್ಸಿಂಗ್ ಅಂಡು ಮೀನ್ಸ್ ಕಂಟ್ರೋಲ್ ಜೆಡ್ removes the last change. Removes the last change whatever you have applied. ಅದನ್ನ ಚೇಂಜ್ ಮಾಡಿ ಅದು ಪಾಪ್ ಆಗುತ್ತೆ, ನೆಕ್ಸ್ಟ್ ಐಟಮ್ ನಮಗೆ ಸಿಗುತ್ತೆ. ಓಕೆ, ಅದು ಹೇಗಾಗುತ್ತೆ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಅದರ್ ಅಪ್ಲಿಕೇಶನ್ ಕ್ಯಾನ್ ಬಿ ಟು ಬ್ಯಾಕ್ ಟ್ರ್ಯಾಕ್. ಸಮ್ ಆಫ್ ದಿ ಬ್ಯಾಕ್ ಟ್ರ್ಯಾಕಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೋತಾರೆ. ಯೂಶುವಲಿ ರೂಟಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಬ್ಯಾಕ್ ಟ್ರ್ಯಾಕ್ ಆಗುತ್ತಲ್ಲ, ಅಲ್ಲಿ ಕೂಡ ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೋತಾರೆ. ಅಥವಾ ಹಿಸ್ಟ್ರಿನಲ್ಲಿ ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ, ಬ್ರೌಸರ್ ಹಿಸ್ಟ್ರಿ ಹುಡುಕ್ತಾ ಹೋಗ್ತೀವಿ ನೋಡ್ರಿ, ಅಲ್ಲಿ ಕೂಡ ಸ್ಟ್ಯಾಕ್ ಯೂಸ್ ಆಗುತ್ತೆ. ಓಕೆ, ಲೈಕ್ ಗೋಯಿಂಗ್ back in a browser's history. ಬ್ರೌಸರ್ ಹಿಸ್ಟ್ರಿ ಎಲ್ಲಾನು ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಆಗುತ್ತೆ. ನಿಮ್ಗೆ ಯಾವ್ದು ರೀಸೆಂಟ್ ಇದೆನೋ ಅದನ್ನ ನೀವು ಪಿಕ್ ಮಾಡಬಹುದು. ಸ್ಟ್ಯಾಕ್ ಅಂದ್ರೆ ಏನು? ರೀಸೆಂಟ್ ಆಗಿರೋ ಐಟಮ್ ಅನ್ನ ಪ್ರೊಸೆಸ್ ಮಾಡೋದು. ದಟ್ ಇಸ್ ವಾಟ್ ಸ್ಟ್ಯಾಕ್ ಈಸ್. ರೀಸೆಂಟ್ ಬ್ರೌಸರ್ ಹಿಸ್ಟ್ರಿ ಕೂಡ ನೀವು ಇಮಿಡಿಯೇಟ್ ಆಗಿ ಪಡ್ಕೋಬಹುದು. ಅಥವಾ ಬ್ಯಾಕ್ ಬಟನ್ ಇನ್ ಬ್ರೌಸರ್, ಯಾವ್ದು ಬ್ಯಾಕ್ ಕ್ಲಿಕ್ ಮಾಡ್ತಿರೋ ಅದು ರೀಸೆಂಟ್ ಆಗಿರುತ್ತಲ್ಲ, ಅದೇ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಕೂಡ ಸ್ಟ್ಯಾಕ್ ವರ್ಕ್ ಆಗುತ್ತೆ. ಓಕೆ, ಹಂಗಂದ್ರೆ ಹೌ ದಿಸ್ ಅಂಡು ಆಪರೇಷನ್ ವಿಲ್ ಟೇಕ್ ಪ್ಲೇಸ್ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನೀವು MS ವರ್ಡ್ ಅಲ್ಲಿ ಅಥವಾ ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ,
ಫಾರ್ ಎಕ್ಸಾಂಪಲ್ ನೀವು ಹೆಲ್ಲೋ ಅಂತ ಟೈಪ್ ಮಾಡಿರ್ತೀರಿ ಫಸ್ಟ್ ಟೈಮ್. ಓಕೆ, ಈ ಹೆಲ್ಲೋ ನಲ್ಲಿ ಸಮ್ ಎಡಿಟ್ ಮಾಡ್ತೀರಿ ನೀವು, ಈಗ ಚೇಂಜಸ್ ಮಾಡ್ತೀರಿ. ಹೆಲ್ಲೋ ಬದಲಾಗಿ ಹೆಲ್ಲೋ ವರ್ಡ್ ಅಂತ ಮಾಡ್ತೀರಿ. ಓಕೆ, ಆರ್ ಮತ್ತೊಮ್ಮೆ ಏನ್ ಟೈಪ್ ಮಾಡ್ತೀರಿ, ಫಸ್ಟ್ ಹೆಲೋ ಬರ್ದಿದ್ರಿ ಇದನ್ನ ತೆಗೆದು ಹೆಲೋ ವರ್ಡ್ ಅಂತ ಬರೀತೀರಿ ಅಂತ ತಿಳ್ಕೊಳ್ಳಿ. ಆಮೇಲೆ ಇದನ್ನ ಬದಲಾಗಿ ಮತ್ತೇನ್ ಮಾಡ್ತೀರಿ, ಚೇಂಜಸ್ ಹೆಲೋ ವರ್ಡ್ ಅಂತ ಬರೆದು ಒಂದು ಎಕ್ಸ್ಕ್ಲೇಮೇಟರಿ ಸಿಂಬಾಲ್ ಹಾಕ್ತೀರಿ ಅಂತ ತಿಳ್ಕೊಳ್ಳಿ. ನೀವು ಪ್ರತಿ ಟೈಮ್ ಏನ್ ಚೇಂಜ್ ಮಾಡ್ತಿರ್ತೀರೋ ದ ಕಂಪ್ಯೂಟರ್ ಪುಷಸ್ ದ್ಯಾಟ್ ವರ್ಷನ್ ಆನ್ ಟು ಎ ಸ್ಟ್ಯಾಕ್. ನೀವೇನೇನ್ ಚೇಂಜಸ್ ಮಾಡ್ತೀರಿ ಅದೆಲ್ಲ ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಅಂಡ್ ವೆನ್ ಎವರ್ ಯು ಪ್ರೆಸ್ ಕಂಟ್ರೋಲ್ Z, ದ ಲಾಸ್ಟ್ ಚೇಂಜ್ ಈಸ್ ಪಾಪ್ಡ್ ಔಟ್. ನೀವು ಯಾವಾಗ ಕಂಟ್ರೋಲ್ Z ಪ್ರೆಸ್ ಮಾಡ್ತಿರೋ ಲಾಸ್ಟ್ ಏನ್ ಚೇಂಜಸ್ ಮಾಡಿರ್ತೀರೋ ಅದೆಲ್ಲ ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟ್ಯಾಕ್ ಅಲ್ಲಿ ಹಿಂಗ್ ಸ್ಟೋರ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸುಮ್ನೆ ನಾನು ಈ ತರ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನ್ ಬರ್ದಿದ್ರಿ ನೀವು, ಹೆಲ್ಲೋ ಅಂತ ಬರ್ದಿದ್ರಿ. ಆಮೇಲೆ ಚೇಂಜ್ ಮಾಡಿದ್ದು ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಇರುತ್ತೆ ಹೆಲ್ಲೋ ವರ್ಲ್ಡ್. ಆಮೇಲೆ ಏನ್ ಮಾಡಿದ್ರಿ, ಹೆಲ್ಲೋ ವರ್ಡ್ ಅಂತ ಬರ್ದಿದ್ರಿ. ಈಗ ನಾವು ಈ ಸ್ಟೇಜ್ ಅಲ್ಲಿ ಇದ್ದೀವಿ. ಈಗ ನೀವು ಕಂಟ್ರೋಲ್ Z ಮಾಡಿದ್ರೆ ಇದು ಪಾಪ್ಔಟ್ ಆಗಿ ಇದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಮತ್ ಕಂಟ್ರೋಲ್ Z ಮಾಡಿದ್ರೆ ಇದು ಪಾಪ್ಔಟ್ ಆಗಿ ಹೆಲ್ಲೋ ವರ್ಲ್ಡ್ ಡಿಸ್ಪ್ಲೇ ಆಗುತ್ತೆ. ಮೀನ್ಸ್ ಕಂಟ್ರೋಲ್ Z ಈಸ್ ವರ್ಕಿಂಗ್ ಫೈನ್. ಈಗ ಏನ್ ಡಿಸ್ಪ್ಲೇ ಆಗುತ್ತೆ, ಈ ಕಂಟ್ರೋಲ್ Z ಪ್ರಕಾರ ಹೆಲ್ಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಮತ್ತೊಂದ್ಸರಿ ನೀವು ಕಂಟ್ರೋಲ್ Z ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಯಾವ ಡಿಸ್ಪ್ಲೇ ಆಗುತ್ತೆ, ಹೆಲ್ಲೋ ಡಿಸ್ಪ್ಲೇ ಆಗುತ್ತೆ. ಈ ತರ ಈಚ್ ಚೇಂಜ್ ಈಸ್ ಪಾಪ್ಡ್ ಔಟ್ ಅಂಡ್ ಡಿಸ್ಪ್ಲೇಡ್ ಇಟ್ ಆನ್ ದ ಸ್ಕ್ರೀನ್. ದಿಸ್ ಇಸ್ ವಾಟ್ ದಿಸ್ ಇಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ದ ಲಾಸ್ಟ್ ಎಡಿಟ್ ಈಸ್ ದಿ ಫಸ್ಟ್ ಟು ಬಿ undone. And that's exactly how a stack works. Got it? ಈಗ ಹೆಂಗ್ ನಾವು ಅಮಿತ್ ಅನ್ನ ಸ್ಟೋರ್ ಮಾಡ್ಕೊತ ಹೋದ್ವಿ, AMIT, ಫಸ್ಟ್ ಯಾವ್ದು ಬಂತು, T ಬಂತು, ಅದೇ ತರ I ಬಂತು, ಆಮೇಲೆ M ಬಂತು, ಆಮೇಲೆ A ಬಂತು. ಕಂಟ್ರೋಲ್ Z ಮಾಡ್ತಾ ಹೋದ್ರೆ ರೀಸೆಂಟ್ ಆಗಿ ನೀವು ಏನೇನ್ ವರ್ಕ್ ಮಾಡಿರ್ತೀರೋ ಅದೆಲ್ಲ ನಿಮಗೆ ವಾಪಸ್ ಸಿಗ್ತಾ ಹೋಗುತ್ತೆ. ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಸ್ಟ್ಯಾಕ್ ಅಲ್ಲಿ ಇರುತ್ತೆ. ಸ್ಟ್ಯಾಕ್ ಅಲ್ಲಿ ರೀಸೆಂಟ್ ಆಗಿ ಏನ್ ವರ್ಕ್ ಮಾಡಿರ್ತೀರಿ ಅದು ಫಸ್ಟ್ ನಿಮಗೆ ಸಿಕ್ಬಿಡುತ್ತೆ. ದಟ್ಸ್ ವಾಟ್ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಇನ್ ಅಂದ್ರೆ ಯಾವುದು, ರೀಸೆಂಟ್ ವರ್ಕ್. ಅದೇ ಫಸ್ಟ್ ನಿಮಗೆ ಸಿಗುತ್ತಲ್ಲ, ದಟ್ ಇಸ್ ವಾಟ್ ಲಾಸ್ಟ್ ಇನ್ ಫಸ್ಟ್ ಔಟ್. ಈ ತರ ನಿಮಗೆ ರೀಸೆಂಟ್ ಆಗಿರೋ ವರ್ಕ್ ಅಥವಾ ಲಾಸ್ಟ್ ಇನ್ಸರ್ಟ್ ಮಾಡಿದ್ದು ಫಸ್ಟ್ ನಿಮಗೆ ಸಿಗಬೇಕಾಗಿತ್ತು ಅಂದ್ರೆ ಆ ಅಪ್ಲಿಕೇಶನ್ ಟೈಪ್ ಏನೇ ಇರಲಿ ಅವಾಗ ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೋಬೇಕು. ಗಾಟ್ ಇಟ್? ದಿಸ್ ಇಸ್ ವೇರ್ ದ ಸ್ಟ್ಯಾಕ್ ಈಸ್ ಯೂಸ್ಡ್. There are some more applications of stack, some important application ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.